ನಮ್ಮೆಲ್ಲರ ಪ್ರೀತಿಯ ಮೊಹಮ್ಮದ್ ಅಲಿ ಕಮ್ಮರಡಿ ಬರೆದಿರುವಂತಹ ಒಂದು ಅರ್ಥಪೂರ್ಣ ಕವನವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೇನೆ. ಅಂದು ಹೋರಾಡುವಾಗ ಹೊಗಳಿದವರು ಎಷ್ಟು ಜನ ಅಲ್ವಾ? ಅಂದು ಹೋರಾಡುವಾಗ ಹೊಗಳಿದವರು ಎಷ್ಟು ಜನ, ಭಾಷಣವ ಕೇಳಿ ಚಪ್ಪಾಳೆ ತಟ್ಟಿದವರೆಷ್ಟು ಜನ, ಬಾಯೆಂದು ಕರೆದಾಗ ಬಂದು ಸೇರಿದವರೆಷ್ಟು ಜನ, ಬಾಯೆಂದು ಕರೆದಾಗ ಬಂದು ಸೇರಿದವರೆಷ್ಟು ಜನ. ದಿನಗಳುರುಳಿ ಕಣ್ಣು ತುಂಬಿತು ನೋಡಿ, ಕೇಳುತ್ತಿದೆ ಕಾಲ ಮರೆಯದೆ ನೆನಪಿಟ್ಟವರು ಎಷ್ಟು ಜನ. ಕೇಳುತ್ತಿದೆ ಕಾಲ ಮರೆಯದೆ ನೆನಪಿಟ್ಟವರೆಷ್ಟು ಜನ. ಅನ್ಯಾಯದ ವಿರುದ್ಧ ತೊಟ್ಟ ಹೋರಾಟದ ಅಪನ, ಯಾರ್ಯಾರ ಬಾಗಿಲಲ್ಲಿ ಬೇಡಿ ಬಡವರಿಗಿತ್ತ ಹಣ, ಯಾರ್ಯಾರ ಬಾಗಿಲಲ್ಲಿ ಬೇಡಿ ಬಡವರಿಗಿತ್ತ ಹಣ. ಹೆಗಲಲ್ಲಿ ಹೊತ್ತು ಸಾಗಿಸಿದ ಯಾರೂ ಮುಟ್ಟದ ಹೆಣ. ಮರೆಯುವುದಾದರೂ ಹೇಗೆ ಮನಸೋರೆಗೊಂಡಂತಹ ಆ ಕ್ಷಣ. ಮರೆಯುವುದಾದರೂ ಹೇಗೆ ಮನಸೋರೆಗೊಂಡಂತಹ ಆ ಕ್ಷಣ. ಇಂದು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತವರು ಎಷ್ಟು ಜನ. ಇಂದು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತವರೆಷ್ಟು ಜನ. ಇರಬೇಕಿದ್ದವರು ಇಲ್ಲವಾದರಲ್ಲ ಎಂದು ಕೊರಗುವರೆಷ್ಟು ಜನ. ಬಾಯಿ ಬಿಟ್ಟರೆ ಕಷ್ಟವಾಗೋದೋ ಎಂದು ಹೆದರುವರೆಷ್ಟು ಜನ. ಇಂದಲ್ಲ ನಾಳೆ ಬಂದೇ ಬರುವರು ಗೆದ್ದವರು ಜನರ ಹೃದಯ ಮನ. ಯಾಕೆಂದರೆ ಎಲ್ಲರಿಗೂ ಗೊತ್ತು ಅವರು ತಪ್ಪಿತಸ್ಥರಲ್ಲ. ಆಕ್ಷೇಪಿಸಬಹುದಾದ ಕೆಲಸವನ್ನು ಒಂದೂ ಅವರು ಮಾಡಿಲ್ಲ. ಹೊಡೆದಿಲ್ಲ, ಬಡೆದಿಲ್ಲ, ಬಡವರ ಅನ್ನವನ್ನು ಕಸಿದಿಲ್ಲ. ಹೊಡೆದಿಲ್ಲ, ಬಡಿದಿಲ್ಲ, ಬಡವರ ಅನ್ನವನ್ನು ಕಸಿದಿಲ್ಲ. ಈ ದೇಶದ ಮಣ್ಣಿಗೆಂದು ಅವರು ದ್ರೋಹ ಬಗೆದಿಲ್ಲ. ಈ ದೇಶದ ಮಣ್ಣಿಗೆಂದು ಅವರು ದ್ರೋಹ ಬಗೆದಿಲ್ಲ. ಎಲ್ಲವನ್ನೂ ಆ ದೇವನು ಚೆನ್ನಾಗಿ ಬಲ್ಲ. ನೆನಪಿರಲಿ ಮಾತೊಂದು, ಈ ಭಾರತದ ನೆಲದಲ್ಲಿ ಎಂದೆಂದೂ ನ್ಯಾಯ ಸೋತಿಲ್ಲ, ಅನ್ಯಾಯ ಗೆದ್ದಿಲ್ಲ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.